ಉತ್ತರ ಬಂತು. ಆದರೆ ಅದೇ ಪ್ರಶ್ನೆ ಆಯಿತು. ಎಲ್ಲ ಧರ್ಮದಲ್ಲೂ ಏನು ಹೇಳಿದ್ರಿ ಉತ್ತರ? ಎಲ್ಲಾ ಧರ್ಮದಲ್ಲೂ ಯಾವುದೇ ದೇವ್ರ ಪೂಜೆ ಮಾಡಿದ್ರು ಸಾಕ್ಷಾತ್ ಕೊನೆ ಒಂದು ಮೂಲ, ಎಲ್ಲದರಲ್ಲೂ ಒಂದೇ ಉತ್ತರ ಬರೋದು. ಎಲ್ಲಾ ಧರ್ಮದಲ್ಲೂ ಬರುವ ಉತ್ತರ ಒಂದೇ. ಆ ಒಂದೇ ಉತ್ತರವನ್ನು ಹೇಗೆ ಪಡೆಯೋದು? ಅದೇ ಸಂಶೋಧನೆ, ಅದೇ ಈಗ ಬೇಕಾ ಗುರು ಸಾಕ್ಷಾತ್ಕಾರ. ಏನದು ಸಾಕ್ಷಾತ್ಕಾರ? ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಒಳ್ಳೆ ಪದ ಯೂಸ್ ಮಾಡಿದ್ರಿ, ಸಾಕ್ಷಾತ್ಕಾರ. ಏನದು ಸಾಕ್ಷಾತ್ಕಾರ? ಸಾಕ್ಷಾತ್ಕಾರ ಅಂತನ್ನೋದು ನನ್ನ ನಾನು ಅರಿಯುವುದು, ಭಗವಂತನನ್ನ ಅರಿಯುವುದು. ಈಗ ಒಂದು ಕತೆ ಹೇಳಿದೆ, ಭಗವಂತ ಸತ್ಯವೇ ಸುಳ್ಳೆ, 32 ಕೋಟಿ ಭಗವಂತ ಸತ್ಯವೇ ಸುಳ್ಳೆ, ಒಬ್ಬನೇ ಭಗವಂತನ, ಇಷ್ಟಕ್ಕೂ ಉತ್ತರ ಸಿಕ್ಬಿಡ್ತು ಒಂದು ಕಥೆನಲ್ಲಿ. ಭಗವಂತನ ಅರಿವು, ತನ್ನ ಅರಿವು, ಇವ ಎರಡನ್ನು ಪಡೆಯೋದೇ ಸಾಕ್ಷಾತ್ಕಾರ. ಅಂದರೆ ನಾನು ಯಾರು ಅನ್ನೋದು ಅರಿಬೇಕು. ಭಗವಂತ ನಮ್ಮನ್ನ ದೇಹಕ್ಕೆ ತಂದೆ ತಾಯಿ ಪಿಂಡ, ತಂದೆ ತಾಯಿ ಸೇರುವುದರಿಂದ ಪಿಂಡ ಸೃಷ್ಟಿಯಾಯಿತು. ಪಿಂಡವೇ ಆತ್ಮವಲ್ಲ, ಪಿಂಡ ದೇಹವಾಯಿತು. ಆದರೆ ದೇಹದ ಒಳಗಡೆ ಕೆಲಸ ಮಾಡುವ ಮೂಲ ಚೈತನ್ಯ ಆತ್ಮ, ಅದನ್ನು ಭಗವಂತ ನುಗ್ಗಿಸ. ಒಂದು ಮಿಷಿನ್ನಲ್ಲಿ ಸ್ಪೇರ್ ಪಾರ್ಟ್ಸ್ಗಳನ್ನು ಬಿಚ್ಚಬೇಕಾದ್ರೆ ಯಾವ ಯಾವ ಜಾಗದಲ್ಲಿ ಏನೇನಿದೆ, ಯಾವ ಯಾವ ವಸ್ತುಗಳು ಅದರೊಳಗಡೆ ಒಂದಕ್ಕೊಂದು ಸೇರಿಕೊಂಡಿದೆ ಅನ್ನೋದನ್ನು ತಿಳ್ಕೊಂಡು ಅದರ ಜೊತೆಗೆ ಅದನ್ನು ಸೇರಿಸ್ತೀವಿ. ಆವಾಗ ಇಂಜಿನ್ನು ಏನೇನೋ ಪಾರ್ಟ್ಗಳಿದೆ, ಒಂದು ಮೋಟರ್ ಬೈಕ್. ಆ ರೀತಿ ಆತ್ಮ, ಮೂರಾತ್ಮ, ತಂದೆಗೊಂದಾತ್ಮ, ತಾಯಿಗೊಂದಾತ್ಮ, ಆ ಹುಟ್ಟೋ ಮಗುವಿಗೊಂದು ಆತ್ಮ. ಪ್ರತಿಯೊಂದು ಆತ್ಮ ಕೂಡ ಕರ್ಮಗಳನ್ನು ಮಾಡಿದೆ. ಆತ್ಮ ಮೊದಲನೇ ಸತಿ ಸೃಷ್ಟಿಯಾದಾಗ ಮಾತ್ರ ಕರ್ಮವಿಲ್ಲ. ಆದರೆ ಎಷ್ಟೋ ಲಕ್ಷೋಪಲಕ್ಷ ಲಕ್ಷ ಲಕ್ಷ ವರ್ಷಗಳಲ್ಲಿ ಎಟ್ಟೆಟ್ಟೋ ದೇಹಗಳನ್ನು ದಾಟಿ, ಯೋನಿಗಳನ್ನು ದಾಟಿ ಈ ಮನುಷ್ಯ ದೇಹ ನಮಗೆ ಸಿಕ್ಕಿದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕರ್ಮ ನಿಶ್ಚಯ. ಕರ್ಮವನ್ನು ಮಾಡಬೇಕಾದ್ರೆ ಒಳ್ಳೆ ಕರ್ಮ, ಕೆಟ್ಟ ಕರ್ಮ, ಪಾಪಕರ್ಮ, ಪುಣ್ಯಕರ್ಮ. ನಾನು ಬಯಸಿ ಮಾಡ್ತೀನೋ, ಬಯಸದೇ ಮಾಡ್ತೀನೋ, ಬುದ್ಧಿಯಿಂದ ಮಾಡ್ತೀನೋ ಮಾಡ್ತೀನೋ, ಕರ್ಮ ಸೃಷ್ಟಿಯಾಗತ್ತೆ, ಒಳ್ಳೆಯದು ಕೆಟ್ಟದ್ದು. ಎಲ್ಲ ಕರ್ಮಗಳು ಒಳ್ಳೆಯದನ್ನೇ ಮಾಡೋಕ್ಕೆ ಸಾಧ್ಯವಿಲ್ಲ. ಎಣ್ಣೆ ಹೊಡೆಯೋರ ಜೊತೆ ನಾನಿದ್ದಾಗ ಅಪ್ಪಿತಪ್ಪಿ ಒಂದು ತೊಟ್ಟು ಎಣ್ಣೆ ನನ್ನ ನಾಲಿಗೆ ಹೋಗುತ್ತೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಹುಡುಗರ ಜೊತೆ ಸೇರ್ಕೊಂಡು ನಾನು ಸಿಗರೆಟ್ ಸೇರ್ತಾ ಇದ್ದೆ. 5-6 ಹುಡುಗರು ಒಂದು ಬೀಡಿ ಸಿಗರೆಟ್ ತಂದ್ಬಿಡೋರು. ಗೊತ್ತಿಲ್ಲ ಅದು ಏನು ಅಂತ, ಏನೋ ಒಂದು ಖುಷಿ. ಒಂದು ಹುಡುಗಾಟದ ಒಂದು ನಮ್ಮ ಮನೇಲಿ ನಮ್ಮ ಅಣ್ಣ ಸಿಗರೆಟ್ ಸೇದೋರು. ಅಪ್ಪ ಕಳ್ಳನಾದರೆ ಮಗನಿಗೆ ಕಳ್ಳತನ ಮಾಡೋಕ್ಕೆ ಅಪ್ರೂವಲ್ ಸಿಕ್ಬಿಡ್ತು. ಅಣ್ಣ ಸಿಗರೆಟ್ ಸೇದಿದ್ರೆ ತಮ್ಮ ಸಿಗರೆಟ್ ಸೇದ್ಬೋದು, ಅಪ್ರೂವಲ್ಲು. ನನ್ನ ಸಾಕಿದ್ದು ನಮ್ಮ ಅಣ್ಣ, ನನಗೆ ಚಿಕ್ಕ ವಯಸ್ಸಲ್ಲೇ ಎಲ್ಲ ತೀರೋಗ್ಬಿಟ್ರು. ಸೊ ನನ್ನ ಗುರು, ನನ್ನ ತಂದೆ ಎಲ್ಲ ನಮ್ಮ ಅಣ್ಣ ನೋಡಿದೆ ಎದುರುಗಡೆನೇ ಸಿಗರೆಟ್ ಸೇದೋರು. ಸೊ ಸಿಗರೆಟ್ ಸೇದೋದು ತಪ್ಪಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಒಂದು. ಎರಡನೇದು, ಏನಕ್ಕೆ ಸೇರಬೇಕು ಅನ್ನೋದೇ ಗೊತ್ತಿಲ್ಲ. ಏನು ಶೋಕಿ. ಯಾಕೆ ಇದನ್ನು ಹೇಳಕ್ಕೆ ಬರ್ತೀನಿ ಅಂದರೆ, ನಂಗೆ ಇಷ್ಟ ಇದೆಯೋ ಇಲ್ಲವೋ, ನಾನು ಈ ಲೋಕದ ಗುಂಪಲ್ಲಿ ಸೇರಿದಾಗ ಲೋಕದ ಗುಂಪು ಏನು ಮಾಡುತ್ತೆ ಅದನ್ನು ನಾನು ಅನಿವಾರ್ಯ ಮಾಡಲೇಬೇಕು. ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಕೆಳಗಡೆಯಿಂದ ಹಿಡಿದು ಮೇಲ್ಗಡೆ ಕೂತಿದ್ದ ನೋಡಿ ಆಫೀಸರು, ಅಲ್ಲಿ ತನಕ ಎಲ್ಲ ಲಂಚ. ಒಂದಾ ಮೇಲಿರೋನ ಲಂಚ ತಗೊಂಡು ಕೆಳಗಿರೋನ ತನಕ ಕೊಡ್ತಾನ, ಅಥವಾ ಕೆಳಗಿರೋನ ತಗೊಂಡು ಮೇಲಿರೋನ ತನಕ ಕೊಡ್ತಾನ,
ಮೇಲಿರೋನು ತಾನು ತಿಂದು ಅದಕ್ಕೆ ಮೇಲಿರೋ ಮಿನಿಸ್ಟ್ರಿಗೆ ಅದನ್ನು ಸಪ್ಲೈ ಮಾಡ್ತಾನೆ. ಲಿಂಕು ಈಗ ನಾನು ಬೇಡ ಅಂದೆ ಅಂತ ಇಟ್ಕೊಳ್ಳಿ, ನಂಗೆ ಆ ಸೀಟ್ ಇಲ್ಲ. ಈ ನನ್ನ ಮಗ ನಮ್ಮನ್ನು ತೋರಿಸ್ಕೊಟ್ಬಿಡ್ತಾನ, ಇವನ್ನ ಎತ್ತಂಗಡಿ ಮಾಡು, ಬೇರೆಲ್ಲಾರು ಕಳಿಸು. ಏನ್ ಮಾಡಿ, ಜಾಗ ಸೆಟ್ ಆಗ್ಬಿಡ್ತು, ಊರು ಸೆಟ್ ಆಗ್ಬಿಡ್ತು, ವಾತಾವರಣ ಸೆಟ್ ಆಗ್ಬಿಡ್ತು. ಈ ಒಂದು ವಿಚಾರಕ್ಕೋಸ್ಕರ ನಾನು ಸೆಟ್ ಆಗದೆ ಹೋದ್ರೆ ಎತ್ತಂಗಡಿ. ಸರಿ ಆಯ್ತು ಕೊಡಪ್ಪ, ನಾನೇನು ಮಾಡಿಲ್ಲ, ನೀನು ಮಾಡಿದ್ದನ್ನು ನಾ ತಗೋತಾ ಇದ್ದೀನಿ, ಪಾಪಕರ್ಮ ನಿಂಗೆ ಸೇರಲಿ, ಕೊಡು ತಗೋತೀನಿ. ಹೀಗೆ ನಿಮಗೆ ಇಷ್ಟ ಇದೆಯೋ ಇಲ್ವೋ ಕೆಟ್ಟ ಕರ್ಮಗಳನ್ನು ನೀವು ಮಾಡ್ತೀರಾ. ಸೊ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಬ್ಯಾಂಕಲ್ಲಿ ಲೋನ್ ತಗೊಂಡ ಮೇಲೆ ತೀರಿಸಲೇಬೇಕು. ಬ್ಯಾಂಕಲ್ಲಿ ಲೋನ್ ತಗೊಂಡು ತೀರಿಸ್ತಾ ಇದ್ರೆ ಬಿಡ್ತಾನ? ಬೆಳಗಿನ ಜಾವ 6 ಗಂಟೆಗೆ ನೀವು ಎಲ್ಲಿ ಎದ್ದು ಓಡೋಟೋಗ್ತಿರೋ ಅಂತ ಮನೆ ಬಾಗಲು ತಟ್ಟಿ ಅವ್ವ ಅಕ್ಕ ಅಂತ ಸೊಂಟದ ಕೆಳಗಡೆ 108 ಮಾತಾಡ್ತಾರ, ನೇಣು ಹಾಕೊಂಡು ಸೊದಬಿಡ್ಬೇಕು. ಭಗವಂತ ಉಗಿಯಾಲ, ಕಷ್ಟಗಳನ್ನು ಕೊಟ್ಟು ಬುದ್ಧಿಯನ್ನು ಕೊಡ್ತಾನ. ಮಗನೇ ತೀರ್ಸು, ಸಾಲ ಮಾಡಿದ್ಯಲ್ಲ ತೀರ್ಸು. ಅವ ಹೇಗೆ ಬ್ಯಾಂಕನ್ನು ವಸೂಲಿ ಮಾಡ್ತಾನ ಹಾಗೆ ಭಗವಂತನ ವಸೂಲಿ ಮಾಡ್ತಾನ. ಮಾಡಿದ ಪಾಪಕರ್ಮ ಪುಣ್ಯಕರ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀರಾ, ನಿನ್ನ ದುಡ್ಡುಗಳೆಯ ತಿನ್ನೋ, ನೀನು ಕೂಡ ಇಟ್ಟಿದ್ದೀಯಾ, ನಿನ್ನ ದುಡ್ಡು ತಿನ್ನೋ. ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಿ, ಅದು ನಿಂದಲ್ಲ, ನಂದು. ಮನೇಲಿ ಟಿ ವಿ ಓಡ್ತಾ ಇದೆ, ಬ್ಯಾಂಕ್ ಒಂದು, ನಂದಲ್ಲ. ಗಾಡಿ ಬಿಡ್ತಾ ಇದ್ದೀರಿ, ಬ್ಯಾಂಕ್ ಒಂದು, ನಂದಲ್ಲ. ಸಿಕ್ಸಿ ನೀವು ಸಾಲನ ತೀರಿಸಲೇಬೇಕು. ಒಳ್ಳೇದು ಮಾಡಿದ್ಯಾ ಅನುಭವಿಸು, ಕೆಟ್ಟದ್ದು ಮಾಡಿದ್ಯಾ ಅನುಭವಿಸು. ಹುಟ್ಟಿದಾಗ ಮಗುವಿಗೆ ಆಸೆ ಇಲ್ಲ, ದುಃಖವಿಲ್ಲ, ಸಂತೋಷವಿಲ್ಲ. ಹೊಸ ಲೋಕವನ್ನು ನೋಡಿ ಅಳತೆ ಹೊರತು ದುಃಖದಿಂದ ನೋವಿಂದ ಮಗು ಅಳಲ್ಲ. ಅದಕ್ಕೆ ಗೊತ್ತಿಲ್ಲ, ಏನೋ ತಂದು ಹೊರಗೆ ಬಿಟ್ಬಿಟ್ರಲ್ಲಪ್ಪ, ಎಲ್ಲೋ ಗೂಡೊಳಗಡೆ ಕತ್ತಲೆಯಾಗಿ ಮಲಗಿದ್ದೆ ನಾನು, ನನ್ನ ತಳ್ಳಿಬಿಟ್ರಲ್ಲಪ್ಪ ಹೊರಗಡೆ. ಭಯಕ್ಕೆ ಅಳತೆ ಮಗು ಅಟ್ಟೆ ಹೊರತು ಅದಕ್ಕೆ ದುಃಖ ಪಾಪ ಕರ್ಮ ಪುಣ್ಯ ಏನು ಗೊತ್ತಿಲ್ಲ. ಅಂತ ಮಗು ಬೆಳೆಯೋ 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 ಕಲ್ಮಶವನ್ನು ಕಲಿತು ತಪ್ಪು ಮಾಡುತ್ತೆ. ಈ ವಿಚಾರಗಳ ಅರಿವು ಆಧ್ಯಾತ್ಮ ಕೊಡುತ್ತೆ. ಆಧ್ಯಾತ್ಮದಲ್ಲಿ ನುಗ್ಗದರ ಮಾತ್ರ ಅರಿವು ಬರುತ್ತೆ ನಮಗೆ. ಅರಿವು ಅನ್ನೋದೇನು? ಸರಿಯದು ತಪ್ಪೆದು, ಸರಿಯದು ತಪ್ಪೆದು. ಇದನ್ನ ಕಂಡಿಡ್ಕೊಳ್ಳೋ ತಾಕತ್ತನ್ನು ಭಗವಂತ ನಮಗೆ ಕೊಡ್ತಾನ. ಅಜ್ಞಾನದಿಂದ ಜ್ಞಾನ. ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತೀವಿ, ತಪ್ಪು ಅಂತ ಗೊತ್ತಿದ್ರೂ ಮಾಡ್ತೀವಿ ಅಜ್ಞಾನದಲ್ಲಿ. ನಮ್ಮ ಸೋಮ ಜ್ಯೋತಿರ್ಗಮಯ